ನಮ್ ಭೂತಾಯಿ ನಮ್ ಭೂತಾಯಿ ಯಾಡ ಅಂಬುತ್ತಾಳೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಹಿಂದೆ ರಾಗಿ ಮಿಷಿನ್ ಕೊಡ್ತಾವ್ರೆ. ನಾನೆಲ್ಲ ವಿಜಯನಗರ ಹೋಗಿದ್ದೆ, ಬರ್ಬೇಕಾದ್ರೆ ಸ್ವಲ್ಪ ಒಂದು ಸ್ಲೋ ಮಾಡಿದೆ, ಯೂರಿನ್ ಮಾಡೋಣ ಅಂತ. ನನ್ನ ಮಗ ಕೇಳ್ದ, ಅಪ್ಪ ಏನದು ಹಿಂಗೆಲ್ಲ ಮಾಡ್ತಾವ್ರಲ್ಲ ಅಂತ. ನಾನು ಹೇಳಿದೆ, ನಾನು ಏನಪ್ಪ ರಾಗಿ ಬೆಳೆದಿರೋದು ಕೊಡ್ತಾವ್ರೆ ಅಂತ. ನೋಡಿ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆಯವ್ರು ತೀರೋಗಿದ್ರು, ನಾವು ಬೆಳೆದ ವಾತಾವರಣ ಎಲ್ಲ ನಮ್ಮ ಸೋದರ ಮಾವದ ಕಡೆಯವ್ರದ್ದು. ನಮ್ಮ ತಾಯಿಯವ್ರು ಅಣ್ಣದಿರಿದ್ದಾರೆ, ಶಿವಲಿಂಗಣ್ಣ ನೆಂಜಣ ಅಂತ. ಅವರು ನಮ್ಮನ್ನು ಸಾಕಿ ಬೆಳೆಸಿದ್ರು, ನಮ್ಮನ್ನ ಇಬ್ರು. ಅವಾಗ ನಾವು ಅವ್ರ ಊರಲ್ಲಿದ್ದು, ಅವ್ರದ್ದು ಹೊಲ ಗದ್ದೆ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಅವರು ಒಕ್ಕಣೆ ಮಾಡ್ತಾಯಿದ್ರು. ಅಲ್ಲಿ ನೋಡಿ, ರಾಗಿನ ಬೆಳೆದು ಕುಯ್ದು ತಗೊಂಬಂದು ಹಾಕಿ ಮೆದೆ ಹಾಕಾದ್ಮೇಲೆ 2 ದಿನ ಕಣ ಕೆತ್ತುತ್ತಿದ್ರು. ಆಮೇಲೆ ಕಣ ಕೆತ್ತಾದ್ಮೇಲೆ ಒಂದು ಗುಂಡಿ ತೋಡೋರು, ಅದು ಬಗ್ಳದ ಗುಂಡಿ ಅದ್ರ ಹೆಸರು. ಅದಕ್ಕೆ ತಗೊಂಡೋಗಿ ಒಂದು ವಾರ ತೊಪ್ಪೆ ಹಾಕಬೇಕು. ತೊಪ್ಪೆ ಹಾಕಿದ್ಮೇಲೆ ಅದಕ್ಕೆ ನೀರು ಹಾಕಿ ಅದನ್ನು ಕಲಿಸ್ಬೇಕು. ಕಲಸಿ ನನ್ನೇ ಕೆಳಗೆ ಇಳಿಸ್ತಾಯಿದ್ರು ಆ ಗುಂಡಿ ಒಳಗೆ. ಏನು ಆ ಸಗಣಿ ಸ್ಮೆಲ್ಲು, ವಾ, ಅದೆಲ್ಲ ಮರೆಯೋಕ್ಕಾಗಲ್ಲ. ಅದೆಲ್ಲ ನಾನು ತೋಡ್ಕೊಟ್ಟು ಮತ್ತು ಕಣ ತಾರ್ಸೋಕೆ 2 ದಿನ ನನ್ನ ಗರಿ ಮೇಲೆ ಕೂರಿಸ್ಬಿಟ್ಟು ಎಳೆಯೋರು, ಕಣ ಚೆನ್ನಾಗಿ ತಾರಲಿ ಅಂತ. ಆಗ ಚೆನ್ನಾಗಿತ್ತು. ಆಮೇಲೆ ಒಕ್ಕಣೆ ಮಾಡುವಾಗ ನೈಟು ಕರ್ಕೊಂಡೋಗಿ ಮಲಗಿಸ್ತಿದ್ರು. ಅಲ್ಲಿ ರಾಗಿ ಜೊತೆ ಮಲಿಕೋಬೇಕು ನಾವು. ರಾಗಿ ಹಾಕ್ಕೊಂಡೋದ್ರೆ ಏನೋ ಒಂಥರ ಖುಷಿ. ಆವಾಗಿಂದು ಇದು ಇವಾಗ ಬರೋಲ್ಲ. ಇವಾಗ ನನ್ನ ಮಗನಿಗೆ ನಾನು ಇವತ್ತು ಹಿಂದಗಡೆದೆಲ್ಲ ಹೇಳ್ಬೋದು ಅಷ್ಟೇ. ಕಣ ತಾರಿಸ್ತಿದ್ದೋ, ಗುಂಡಿ ಮಾಡ್ತಿದ್ದೋ, ತೊಪ್ಪೆ ತಗೊಂಡೋಗಿ ಹಾಕ್ತಿದ್ದೋ, ಅಲ್ಲಿ ಕಾಯ್ಕೊಂಡು ಮಲಿಕೊತಿದ್ದೋ ಅಂತ. ಬಟ್ ಅದೆಲ್ಲ ಮಾಡೋಕ್ಕಾಗಲ್ಲ ಇವಾಗ. ಏನಿದ್ರು 1 ಎಕರೆ ಇರಲಿ, 2 ಎಕರೆ ಇರಲಿ, 2 ಗಂಟೆ 3 ಗಂಟೆ 1 ಗಂಟೆ ಜಾಸ್ತಿ ತಗೊಂಡು ಬೆಳೆದು ರಾಗಿ ಕೊಡುತ್ತೆ. ಆ ಥರ ನಾವು ಬಂದಿದ್ದೀವಿ. ಕೆಲಸ ಕಮ್ಮಿ ಆಗುತ್ತೆ, ಬಟ್ ನೆನಪಿರಲ್ವಲ್ಲ. ಇವತ್ತೆಲ್ಲ ಆ ಥರ ಆಗಿದೆ ಫ್ರೆಂಡ್ಸ್. ಇಷ್ಟೇ. ಇದೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಇದು ರಾಗಿ ಮಿಷಿನ್ ಕಾಣ್ತು, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಫ್ರೆಂಡ್ಸ್. ಬಾಯ್.